ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಿಲ್ವಾ? ಹಾಗಾದರೆ ಈ ರೆಸಿಪಿ ನಿಮಗೋಸ್ಕರ. ಈಗಲೇ ಸೇವ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ವೇತಾ ಮಾತಾಡ್ತಿರೋದು. ಇವತ್ತು ಇನ್ನೊಂದು ಹೊಸ ಲಂಚ್ ಬಾಕ್ಸ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ. ಬಾಣಲಿಗೆ ಫಸ್ಟು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ತುಪ್ಪ ಕರ್ಗೋವರೆಗೂ ವೆಯ್ಟ್ ಮಾಡಬೇಕು. ತುಪ್ಪ ಕರಗಿದ ಮೇಲೆ ಸಣ್ಣ ರವೆ ಇರುತ್ತಲ್ಲ, ಸೂಜಿ ರವೆ ಅಂತ ಹೇಳ್ತಾರೆ, ಕೆಲವೊಬ್ಬರು ಉಂಡೆ ರವೆ ಅಂತಲೂ ಹೇಳ್ತಾರೆ. ಈ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ರವೆ ನೀಟಾಗಿ ಹುರಿದಾದ್ಮೇಲೆ ರುಬ್ಬಿ ಇಟ್ಕೊಂಡಿರೋ ಅಂಥ ಮಾವಿನ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ರವೆಗೆ 2 ಕಪ್ಪಷ್ಟು ಮಾವಿನ ರಸವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಘಮಗೋಸ್ಕರ 1 ಟೇಬಲ್ ಸ್ಪೂನಷ್ಟು ಒಣಶುಂಠಿ ಪೌಡರು ಹಾಗೆ ಏಲಕ್ಕಿ ಲವಂಗ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆನೂ ಹರಡ್ಕೋಬೇಕು. ಹಾಗೆ ಈ ಥರ ತಳ ಬಿಟ್ಕೋಬೇಕು. ಈ ಥರ ಹಾಕ್ತಿದೆ ಅಂದರೆ ಇದು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಬೇರೆ ಒಂದು ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಎಣ್ಣೆಕಾಯಿ ಮಾಡಿಕೊಂಡು ಅಥವಾ ತುಪ್ಪನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ರವೆ ಎಲ್ಲ ಕಡೆ ಇದಾಗಬೇಕು, ಸ್ಮೂತ್ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ನಾನು ಒಂದು ಹಾಫ್ ಕಾರ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಚಾಪರ್ಗೆ ಹಾಕ್ಕೊಂಡು ಸ್ವಲ್ಪ ಚಾಪ್ ಮಾಡ್ಕೊತಾ ಇದ್ದೀನಿ. ಚಾಪರ್ ಇಲ್ಲ ಅಂತಂದರೆ ಲೈಟಾಗೆ ಒಂದು ರೌಂಡ್ ಮಿಕ್ಸಿನ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಚೀಸನ್ನು ಹಾಕ್ಕೊತಾ ಇದ್ದೀನಿ. ಚೀಸನ್ನು ಹಾಕ್ಕೊಂಡು ಕೈಯಲ್ಲಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮಕ್ಕಳು ಸ್ಪೈಸಿಯಾಗಿ ಖಾರ ಇಷ್ಟಪಡ್ತಾರಂದರೆ ಇದಕ್ಕೂ ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೋಬೋದು. ನಿಮಗೇನಾದ್ರು ಮಸಾಲೆ ಬೇಕು ಅಂದ್ರೂ ಹಾಕ್ಕೋಬೋದು. ಯಾಕಂದರೆ ಇದು ಒಗ್ಗರಣೆ ಹಾಕಲ್ಲ, ಹಾಗೆ ಫಿಲ್ ಮಾಡೋದ್ರಿಂದ ತುಂಬ ಮಸಾಲೆ ಐಟಮ್ಸ್ ಬೇಡ. ಅದು ಫ್ಲೇವರ್ ಹಾಗೆ ಬರೋದ್ರಿಂದ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಮಾಡಿ ಇಟ್ಕೊಂಡಿರೋ ರವೆನ ಈ ಥರ ಕೈಯಲ್ಲಿ ಬೌಲ್ ಥರ ಬಟ್ಲು ಥರ ಚಿಕ್ಕ ಬಟ್ಲು ಥರ ಮಾಡ್ಕೊಳ್ಳೋಣ. ತುಂಬ ನೀಟಾಗಿ ಬರುತ್ತೆ. ಇದು ರವೆ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಕೈಯೆಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಹೇಳ್ದಂಗೆ ಕೇಳುತ್ತೆ ಅಂತಾರಲ್ವ, ಆ ಥರ ಕೇಳುತ್ತೆ. ಈಗ ನಾನು ಪಡ್ಡಿನ ಹಂಚು ತೊಗೊಂಡಿದ್ದೀನಿ. ಪಡ್ಡಿನ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಂಚಕ್ಕಾದ್ಮೇಲೆ ಈ ಥರ ರೌಂಡ್ ಮಾಡಿ ಇಟ್ಕೊಂಡಿರೋ ಡೋನ ಸೆಟ್ ಮಾಡ್ಕೊಳ್ಳೋಣ. ತುಂಬಾ ಪ್ರೆಸ್ ಮಾಡೋದು ಬೇಡ, ಜಸ್ಟ್ ಪ್ಲೇಸ್ ಮಾಡಿದ್ರೆ ಸಾಕಾಗತ್ತೆ. ಈಗ ಕಾರ್ನು ಮತ್ತು ಚೀಸನ್ನು ಫಿಲ್ ಮಾಡ್ಕೊಳ್ಳೋಣ. ಅದರೊಳಗೆ ಚೀಸು ಸ್ವಲ್ಪ ಮೆಲ್ಟ್ ಆಗುತ್ತೆ, ಹಾಗೆ ರವೆ ಕೂಡ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಒಳಗಡೆ ಮೆಲ್ಟೆಡ್ ಆಗಿ ಸಖತ್ತಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಆ ರವೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ನೋಣ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ತುಂಬ ಸ್ವೀಟು ಇಲ್ದೇ ಮೇಲ್ಗಡೆ ರವೆ ಥರ ಖಾರ ಥರ, ಒಳಗಡೆ ಚೀಸಿ ಮತ್ತು ಸಾಲ್ಟಿ ಥರ ಫೀಲ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕಾರ್ನ ಬೇಯಿಸ್ಕೋಬೇಕಾದ್ರೂ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೆ. ಸಖತ್ ಬಂದಿತ್ತು ಮಾತ್ರ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನ್ನ ಮಕ್ಕಳು ಇವತ್ತು ಬಾಕ್ಸ್ನ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ದರು. ನನಗೂ ಅಷ್ಟೇ ಅಲ್ವಾ ಬೇಕಾಗೋದು. ಇದೇ ಥರ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿಗಳು ಬೇಕು. ಹಾಗೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರಬೇಕು, ಹಾಗೆ ಆ ಫುಡ್ಡು ಹೆಲ್ದಿ ಫುಡ್ ಆಗಿರಬೇಕು ಅನ್ನೋದಾದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.